ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಕಿರಣ್ ಅಂತ. ನಾವು ವೆಲಾಗ್ರೋ ಕಂಪ್ನಿಯಲ್ಲಿ ಟೆಕ್ನಿಕಲ್ ಅಡ್ವೈಸರ್ ಆಗಿ ಈ ಒಂದು ಮಾಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಈ ಒಂದು ವಿಡಿಯೋನ ಮಾಡ್ತಾ ಇರೋ ಒಂದು ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಈ ಒಂದು ವೈಟ್ ಸೇವಂತಿಯಲ್ಲಿ ನಮ್ಮ ವೆಲಾಗ್ರೋ ಕಂಪ್ನಿಯ ಯಾವ ಉತ್ಪನ್ನಗಳನ್ನು ಬಳಸಿ ಈ ರೀತಿ ಒಂದು ಅದ್ಭುತವಾದಂತಹ ಕ್ವಾಲಿಟಿಯುಕ್ತ ಇಳುವರಿಯನ್ನು ಪಡೆದಿದ್ದೀವಿ ಅಂತ ನಮ್ಮ ರೈತರುಗಳಿಗೆ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಇವತ್ತು ನಾವು ನಮ್ಮ ರೈತರಾದಂತಹ ವಿಶ್ವನಾಥ್ ಅವರ ತೋಟದಲ್ಲಿದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲಿಗೆ ನಿಮ್ಮ ಪರಿಚಯನ ಮಾಡ್ಕೊಳ್ಳಿ ಸರ್. ಸರ್, ನನ್ನ ಹೆಸರು ವಿಶ್ವನಾಥ್ ಅಂತ. ನಾನು ಒಂದು ಯಶವಂತಪುರ ಗ್ರಾಮದಲ್ಲಿದ್ದೀನಿ. ನಮಗೆ ಕಿರಣ್ ಅವರು ಸುಮಾರು ಒಂದು 2 ವರ್ಷದಿಂದ ಪರಿಚಯ ಆಗಿದ್ದರು. ಲಾಸ್ಟ್ ಟೈಮಿಗೆ ಒಂದು ಫೋನ್ ಮಾಡಿದೆ ಅವರಿಗೆ. ನಂದು ಸರ್ ಈ ಥರ ಸೇವಂತಿ ಬರ್ತಿದ್ದೆ, ಸ್ವಲ್ಪ ಸ್ಟೆಮ್ ಯಾಕೋ ದಪ್ಪ ಬರ್ತಾಯಿಲ್ಲ, ಒಂದು ಸ್ವಲ್ಪ ಬಂದು ನೋಡಿ ಅಂತ ಹೇಳಿದೆ. ಆಮೇಲೆ ಅವರು ನನಗೆ ರೆಸ್ಪೆಕ್ಟ್ ಕೊಟ್ಟು ಪಾಪ ಬಂದು ನೋಡಿಬಿಟ್ಟು, ಸರ್ ನಮ್ಮದೇ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಇದೆ, ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಮೊದಲು ಕ್ಯಾಪ್ಸಿಕಮ್ಗೆ ಗ್ರೇಪ್ಸ್ಗೆಲ್ಲನೂ ಸ್ವಲ್ಪ ಎಲ್ಲ ಯೂಸ್ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿತ್ತು. ಆದ್ದರಿಂದ ಅವ್ರೊಂದು ಸಜೆಷನ್ ತಗೊಳ್ಳೋಣ ಅಂತ ಅವ್ರನ್ನ ಕರೆಸ್ಕೊಂಡೆ. ಆಮೇಲೆ ಬಂದರು. ಅವರು ಬಂದುಬಿಟ್ಟು ನನಗೆ ಸ್ಟೆಮ್ ದಪ್ಪ ಬರಬೇಕಂದ್ರೆ ಸರ್ ಐರೋ ಪ್ಲಸ್ ಎಲ್ಲನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ಸ್ಟೆಮ್ ಎಲ್ಲ ದಪ್ಪ ಬರುತ್ತೆ, ಮೊಗ್ಗು ಚೆನ್ನಾಗಿ ದಪ್ಪ ಬರುತ್ತೆ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ನಾನು ಒಂದು 2 ಲೀಟ್ರ್ ಎಕರೆ ಥರ ಬಿಟ್ಟೆ. ತುಂಬ ಚೆನ್ನಾಗಿ ಬಂತು, ಸ್ಟೆಮ್ ಎಲ್ಲನೂ ದಪ್ಪ ಬಂತು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಐರೋಪ್ಲೆಸಲ್ ಅಂತನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಐರೋಪ್ಲೆಸಲ್ ಅಂತನ್ನುವಂಥದ್ದು ಅದು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ತದೆ. ಸೊ ನಾವು ಅದನ್ನ ಬಿಡ್ತು ಅಂತಂದ್ರೆ ಭೂಮಿಲಿ ಫಾಸ್ಫರಸ್ನ ಕರಗಿಸಿ ಅದು ಎತ್ಕೊಟ್ಟು ಸ್ಟೆಮ್ ಸೈಜ್ನ ದಪ್ಪ ಮಾಡ್ತಾಯಿದೆ. ಇದು ನಮ್ಮ ಐರೋಪ್ಲೆಸಲ್ನ ಕೆಲಸ. ಸರ್ ನೆಕ್ಸ್ಟ್ ಏನು ಸ್ಪ್ರೇ ಮಾಡಿದ್ರಿ ಸರ್? ಸರ್ ನೆಕ್ಸ್ಟು ನಿಮಗೆ ನೀವೇ ಸಜೆಷನ್ ಮಾಡಿದ್ರಲ್ಲ ಸರ್, ನಿಮ್ಗೆ KMS, ಬೆನಿಫಿಟ್ ಫೀಸರು ಮತ್ತು ಕ್ಯಾಲ್ಬೆಟ್ಸ್ರಿನ್ ಸ್ಪ್ರೇ ಮಾಡಿ ಯೂನಿಫಾರ್ಮಾಗಿ ನಿಮಗೆ ಮೊಗ್ಗೆಲ್ಲ ಸ್ವಲ್ಪ ಶೈನಿಂಗು ಬರುತ್ತೆ, ಚೆನ್ನಾಗಿ ದಪ್ಪ ಬರುತ್ತೆ, ಯೂನಿಫಾರ್ಮಾಗಿ ಓಪನ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಅದೇ ಪ್ರಕಾರವಾಗಿ ನಾನು KMS ಒಂದು 5 ಗ್ರಾಮು, ಬೆನಿಫಿಟ್ ಫೀಸರ್ 2.5 ml ಮತ್ತು ಕ್ಯಾಲ್ಬೆಟ್ಸಿ ಬಂದು 2 ml ಅದನ್ನು ಹಾಕೊಂಡು ಸ್ಪ್ರೇ ಮಾಡಿ ಅಂತ ಹೇಳಿದ್ರು. ನಾನು ಚೆನ್ನಾಗಿ ಮೊಗ್ಗಿನಂತಲ್ಲಿ ಸ್ಪ್ರೇ ಮಾಡಿದ್ರು. ಹೌದು, ಮೊಗ್ಗಿನಂತಲ್ಲಿ ಚೆನ್ನಾಗಿ ನೆನೆಯೋ ಥರ ಚೆನ್ನಾಗಿ ಸ್ಪ್ರೇ ಮಾಡಿದೆ. ಅದೇ ಥರ ನನಗೆಲ್ಲ ಒಂದೇ ಸಲ ಯೂನಿಫಾರ್ಮಾಗಿ ಓಪನ್ ಆಯಿತು. ಓಪನ್ ಆದಾಗ ಮೊಗ್ಗು ತುಂಬ ಶೈನಿಂಗ್ ಬಂತು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸರ್. ಅದಾದ ನಂತರ ನಾನು ಮೊಗ್ಗಿನ ಹಂತದಲ್ಲಿ ಅವರು ನನಗೆ ಕೇಳಿದೆ, ಅವ್ರಿಗೆ ಯಾಕೋ ಶೈನಿಂಗ್ ಬರಬೇಕು ಅಂತ ಹೇಳಿದ್ರು. ಅವರು ಅರ್ಧ ಓಪನ್ ಆಗ್ತದೆ, ಅರ್ಧ ಓಪನ್ ಆಗೋ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದೆ. ಆವಾಗಲೂ ಅದಕ್ಕೆ ಅವರು ಕ್ಯಾಲ್ಬೆಟ್ಸಿ ಮತ್ತು ಬೋರೋಪ್ಲಸ್ ಅಗ್ರಿನ್ ಡ್ರಿಪ್ಪಲ್ ಬಿಡಿ ಅಂತ ಹೇಳಿದ್ರು. ಕ್ಯಾಲ್ಬೆಟ್ಸಿ ಬಂದು 2 ಲೀಟ್ರು, ಬೋರೋಪ್ಲಸ್ ಅಗ್ರಿ ಬಂದು 1 ಲೀಟ್ರು ಎಕರೆಗೆ ಈ ಥರ ಬಿಟ್ಟೆ. ನನಗೆ ಅವ್ರು ಏನು ಹೇಳಿದ್ರು ಅದೇ ಥರವಾಗಿ ಓಪನ್ ಆಯಿತು. ನನಗೆ ಖುಷಿನೂ ಆಯಿತು, ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅಂತ. ಮೊಗ್ಗು ತುಂಬ ಚೆನ್ನಾಗಿ ಟೈಟು ಬಂತು. ಅದಾದಮೇಲೆ ನನಗೆ ಮತ್ತು KMS ಆಕ್ಟಿವೇವ್ ಡ್ರಿಪ್ಪಲ್ ಬಿಟ್ಟೆ. KMS 5 kg, ಆಕ್ಟಿವೇವ್ 1 ಲೀಟ್ರು. ಅದು ನನಗೆ ಶೈನಿಂಗು ಚೆನ್ನಾಗಿ ಬಂತು, ಹೂವು ಚೆನ್ನಾಗಿ ದಪ್ಪನೂ ಬಂತು, ತುಂಬ ನೀಟಾಗಿ ಫಿನಿಶಿಂಗು ಚೆನ್ನಾಗಿ ಬರ್ತಿದ್ದೆ. ಮತ್ತೆ ಈ ಒಂದು ಆಕ್ಟಿವೇವ್ ಏನು ಮಾಡುತ್ತಪ್ಪ ಅಂತಂದ್ರೆ, ನಾವು KMS ಆಗಿರ್ಬೋದು ಅಥವಾ ಇತರೆ ಗೊಬ್ಬರಗಳು ಏನು ಕೊಡ್ತೀವೋ ಅದ್ರದ್ದು ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ. ಸೊ ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಹೂವು ಸೈಜ್ ಬರೋದಾಗಿರ್ಬೋದು, ಶೈನಿಂಗ್ ಬರೋದಾಗಿರ್ಬೋದು. ಅದಾದಮೇಲೆ ನನಗೆ ಸ್ವಲ್ಪ ಮೊಗ್ಗು ಇನ್ನೂ ಚೆನ್ನಾಗಿ ದಪ್ಪ ಬರಬೇಕು, ಹೂವು ಎಲ್ಲ ಸೈಜ್ ಬರಬೇಕು ಅಂತ ಹೇಳಿದೆ ಅವರಿಗೆ. ಅವರು ನನಗೆ ಮಾಸ್ಟರ್ 37 ಎಕರೆಗೆ 10 kg ಥರ ಕೊಡಿ ಅಂತ ಹೇಳಿದ್ರು. ಅದೇ ಥರ ಕೊಟ್ಟೆ, ತುಂಬ ದಪ್ಪ ಬಂತು ಹೂವು, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮಾರ್ಗಿದೆ, ಸೈಜು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ನನಗೆ ತುಂಬ ಇಷ್ಟ ಆಯಿತು. ಸರ್, ಈಗ ನಾವು ನಿಮ್ಮ ರಿಕ್ವೈರ್ಮೆಂಟ್ಸ್ ಏನು ಹೇಳಿದ್ರಿ ಅಂತಂದರೆ, ನಮಗೆ ಸ್ಟೆಮ್ಮು ದಪ್ಪ ಬರಬೇಕು, ಕಡ್ಡಿ ಉದ್ದ ಬರಬೇಕು ಅಂತ ಹೇಳಿದ್ರಿ. ಅದಾದಮೇಲೆ ಮೊಗ್ಗು ಟೈಟ್ ಬರಬೇಕು ಅಂತ ಹೇಳಿದ್ರಿ. ಅದಾದಮೇಲೆ ಒಂದೇ ಸಮ ಓಪನ್ ಆಗಬೇಕು ಅಂತ ಹೇಳಿದ್ರಿ. ಮತ್ತು ಒಳ್ಳೆ ಕ್ವಾಲಿಟಿ ಬರಬೇಕು, ಒಳ್ಳೆ ಸೈಜ್ ಬರಬೇಕು ಅಂತ ಹೇಳಿದ್ರಿ. ಸೊ ಎಲ್ಲ ಕ್ವಾಲಿಟಿನೂ ಕೂಡ ನಮ್ಮ ವೆಲಾಗ್ರೋ ಪ್ರಾಡಕ್ಟ್ಸ್ ಮುಖಾಂತರ ನಿಮಗೆ ಸ್ಯಾಟಿಸ್ಫೈ ಆಗಿದೆಯಾ ಸರ್? ಹಾಗಾದರೆ ಎಲ್ಲ ರಿಸಲ್ಟ್ ಬಂದಿದೆಯಾ? ಹಾಗಾದರೆ ಬಂದಿದೆ, ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಇದರಿಂದ ನೀವು ಬೇರೆ ರೈತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಉಪಯೋಗಿಸಿದಾಗ ಅದು ನಮ್ಗೆ 100% ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಓಕೆ ಸರ್. ಅಂದರೆ ಎಲ್ಲ ರೈತರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾಕೆಂದರೆ ನಾನು ಕ್ಯಾಪ್ಸಿಕಮ್ ಮೇಲೆ ನೆನ್ನೆ ರ್ಯಾಡಿ ಫಾರಮ್ ಒಂದು 1000 ಲೀಟ್ರ್ ಯೂಸ್ ಮಾಡಿದ್ದೀನಿ. ಅದು ಚೆನ್ನಾಗಿ ಬೇರೆ ಚೆನ್ನಾಗಿ ಬಿಡ್ತದೆ ಅಂತ ಲಾಸ್ಟ್ ಟೈಮ್ ಒಂದು 5-6 ತಿಂಗಳ ಹಿಂದ್ಗಡೆ ಕ್ಯಾಪ್ಸಿಕಮ್ ಹಾಕಿದ್ವಿ, ಅದಕ್ಕೆ ಯೂಸ್ ಮಾಡಿದ್ದೆ. ಅದರಲ್ಲೂ ತುಂಬ ಚೆನ್ನಾಗಿ ಬಂತು. ನಮ್ಮ ಗ್ರೇಪ್ಸ್ ಒಂದು 2.5 ಎಕರೆ ಇದೆ, ಅದರಲ್ಲೂ ನನಗೆ ಬೆನಿಫಿಟ್ ಫೀಸಡ್ ಯೂಸ್ ಮಾಡಿದೆ. ಅದರಲ್ಲಿ ಗೊನೆ ಎಲ್ಲ ಒಳ್ಳೆ ಲೆಂತ್ ಬಂತು. ಅದರಿಂದ ನನಗೆ ಸ್ವಲ್ಪ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಎಲ್ಲ ರೈತರು ಯೂಸ್ ಮಾಡ್ಬೋದು ಸರ್? ಮಾಡ್ಬೋದು, ತುಂಬ ಚೆನ್ನಾಗಿದೆ, ಮಾಡ್ಬೋದು. ಥ್ಯಾಂಕ್ ಯು ಸರ್.